ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ತಪೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀದೇ ನಮಸ್ತುತೆ. ಅರಿವು ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್. ಹೇಳ್ತೇನೆ ಅಂತ ಆಗುತ್ತೆ ಅಂತ ಹೇಳ್ತೇನೆ ಅಭಿಮಾನಿಗಳು. ಕುಂಭರಾಶಿಗೆ ಸಕಲ ಸಂಪತ್ತು ದುಡ್ಡು ಬರುತ್ತೆ, ಆದರೆ ತುಂಬ ಪವರ್ಫುಲ್ ಅಂತ ದುಡ್ಡುಗಳು ಬರುತ್ತೆ. ಯಾಕಂದರೆ ಗುರು ಹುಚ್ಚನಾಗಿ 6ನೇ ಮರಿತಾನೆ, ಅವನ ಧನಸ್ಥಾನವನ್ನು ನೋಡ್ತಿದ್ದಾನೆ, ಅದು ತುಂಬ ಬೆನಿಫಿಟನ್ನು ಕೊಡ್ತಾ ಹೋಗ್ತಾನೆ. ಅದೇ ರೀತಿಯಲ್ಲಿ 10ನೇ ಮನೆ ಸ್ಥಾನವನ್ನು ರಾಹು ಸ್ಥಾನ, 10ನೇ ಮನೆ ವೃಶ್ಚಿಕ ರಾಶಿ ನೋಡ್ತಾನೆ, ತುಂಬ ಬೆನಿಫಿಟ್ ಆಗುತ್ತೆ. ಅದೇ ರೀತಿಯಲ್ಲಿ ಶನಿ ಗ್ರಹ ನೋಡೋದ್ರಿಂದ ತುಂಬ ಪಾಸಿಟಿವ್ ಮೇಲೆ ಪಾಸಿಟಿವ್ ಕೊಡುತ್ತೆ. ಶನಿ ಕುಟುಂಬದಿಂದ ಸುಖ ಸ್ಥಾನ 4ನೇ ಮನೆ ನೋಡ್ತಾನೆ. ಗಾಡಿ ರಿಪೇರಿ, ಇನ್ಸೂರೆನ್ಸ್ ರಿಪೇರಿ, ಗಾಡಿ ಟೈರ್ ಚೇಂಜು, ಮತ್ತು ಪಾಯಿಂಟು, ಇನ್ನೊಂದು ಮತ್ತೊಂದು ವಾಹನವನ್ನು ರಿಪೇರಿ ಮಾಡೋದು, ವಾಹನವನ್ನು ಖರೀದಿ ಮಾಡೋದು ಈ ಒಂದು 7ನೇ ತಿಂಗಳಲ್ಲಿ ಪಕ್ಕಾ ನಡೆದಿದೆ. ಇಲ್ಲ ಮುಂಚೆ 3 ತಿಂಗಳು ಮುಂಚೆ ನಡೆದಿರುತ್ತೆ, ಇಲ್ಲ 3 ತಿಂಗಳು ಆದಮೇಲೆ ನಡೀತಿದೆ. ಇದು ಗುರು ಬಂದು ಭಾಳ ಚಂದ ಈ ಫಲವನ್ನು ಕೊಡ್ತಾ ಹೋಗ್ತಾನೆ. ಇದು 152 ದಿವಸದಲ್ಲಿ ಖಂಡಿತ ಕೂಡ ನಿಮಗೆ ಸಖತ್ ಪಾಸಿಟಿವ್ ಕೊಡ್ತಾನೆ. 152 ದಿವಸ ಕಟಕ ರಾಶಿಯಲ್ಲಿ ಗುರು ಇರೋದ್ರಿಂದ ನಿಮ್ಮ ಲೈಫಲ್ಲಿ ವಾಹನ ತಗೊಳೋದಿಲ್ಲ, ವಾಹನ ರಿಪೇರಿ ಇದೆಲ್ಲವೂ ಕೂಡ ನಡೀತಾ ಹೋಗುತ್ತೆ. ಮತ್ತು ಬುಧಗ್ರಹ 5ನೇ ಭಾವದಲ್ಲಿದ್ದಾನೆ. ಹಾಗಾಗಿ ಬುಧಗ್ರಹ 5ನೇ ಭಾವದಲ್ಲಿದ್ದಾಗ ಮಕ್ಕಳಿಗೆ ಏನಾದ್ರು ಸ್ವಲ್ಪ ನರದ ತೊಂದರೆ, ಇನ್ನೊಂದು ತೊಂದರೆ, ಮತ್ತೊಂದು ತೊಂದರೆ ಕೂಡ ಕೊಡ್ತಾ ಹೋಗ್ತಾನೆ. ಮಸಲ್ ತೊಂದರೆಯನ್ನು ಕೂಡ ಕೊಡ್ತಾನೆ ಪಂಚಮ ಸ್ಥಾನದಲ್ಲಿರೋದ್ರಿಂದ. ಮತ್ತು ಶುಕ್ರ ಸೂರ್ಯ ಗ್ರಹ ಭಾಳ ವಿಶೇಷವಾಗಿ 7ನೇ ಮನೆಯಲ್ಲಿ ಭಾಳ ವಿಶೇಷವಾಗಿ ರಾಹು ಗ್ರಹ ಇರೋದ್ರಿಂದ, ಶುಕ್ರ ಗ್ರಹದಿಂದ ನಿಮಗೆ ಸಿಕ್ಕಾಬಟ್ಟೆ ದುಡ್ಡು ಬರೋದು. ಟಾಪ್ 1 ರಾಶಿ ಕುಂಭರಾಶಿ ಆಗುತ್ತೆ. 100% ಕುಂಭರಾಶಿಯವರಿಗೆ ಇಷ್ಟು ದುಡ್ಡು ಬರಬೇಕಂದ್ರೆ ಕುಬೇರ ಗ್ರಹ ಸ್ಟೋನು, ಶನಿ ಗ್ರಹ ಸ್ಟೋನು, ಗುರುಗ್ರಹ ಸ್ಟೋನನ್ನು ಯೂಸ್ ಮಾಡಿ ಸಿಕ್ಕಾಬಟ್ಟೆ ಎನರ್ಜಿ ಜಂಪ್ ಆಗುತ್ತೆ. ನಿಮ್ಮ ಎನರ್ಜಿ ನಿಮಗೆ ಮಾತ್ರ ಗೊತ್ತಿರುತ್ತೆ. ಯಾಕಂದರೆ ಎಲ್ಲ ಗ್ರಹಗಳು ಚೆನ್ನಾಗಿದ್ದಾವೆ, ಅದ್ಭುತವಾಗಿದ್ದಾವೆ, ತುಂಬ ಪವರ್ಫುಲ್ ಆಗಿದ್ದಾವೆ. ನಿಮ್ಮ ಲೈಫಲ್ಲಿ ರಾಹು ಗ್ರಹ ನಿಮ್ಮಲ್ಲಿ ಇರೋದ್ರಿಂದ ನೀವು ತಿರುಪತಿಯನ್ನು ದರ್ಶನನ ಬುಧವಾರ ಸಹ ಮಾಡಿ ನೋಡಿ. ಗೊತ್ತೋ ಗೊತ್ತಿಲ್ಲದಲ್ಲ ತಿರುವಣ್ಣಾಮಲೆಗೆ ಹೋಗಿ ತುಂಬ ಜನ ಪ್ರಾಬ್ಲಮ್ಸ್ ಆಗ್ತದೆ. ನಾನು ಬುಧವಾರ ದರ್ಶನ ಮಾಡಿ, ಬುಧವಾರ ಅಂದರೆ ಸುಮ್ಮನೆ ಗಿರಿವೆಲೆ ಪೌರ್ಣಮಿ ಸಹ ಹೋಗ್ತಿದ್ದಾರೆ. ಖಂಡಿತಲೂ ಕೂಡ ಜಗತ್ತಲ್ಲಿ ಎಲ್ಲೇ ಹೋದ್ರೂ ಕೂಡ ನಿಮ್ಮ ದೇಶಗಳ ಮೇಲೆ ಡಿಸೈಡ್ ಆಗುತ್ತೆ. ಬುಧಗ್ರಹನ ನೀವು ಆರಾಧಿಸೋಕ್ಕೆ ಸ್ಟಾರ್ಟ್ ಮಾಡಿ, ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರ. ಅದ್ಭುತವಾದ ವೈಬ್ರೇಷನ್, ಅದ್ಭುತವಾದ ಸಕ್ಸಸ್ಸನ್ನು ಕೊಡ್ತಾ ಹೋಗುತ್ತೆ. ನಿಮ್ಮ ಲೈಫಲ್ಲಿ ನೀವು ತಿಂಕೇ ಮಾಡೋಕ್ಕಲ್ಲ, ಬುಧಗ್ರಹನ ನೀವು ಒಲಿಸ್ಕೋಬೇಕು. ಕುಂಭರಾಶಿಯವ್ರಿಗೆ ಸಿಕ್ಕಾಬಟ್ಟೆ ಯೋಗ ಕೊಡೋದು, ಜೀವನದಲ್ಲಿ ನೆಮ್ಮದಿ ಕೊಡೋದೇ ಬುಧಗ್ರಹ. ಬುಧನ ನೀವು ಎಷ್ಟು ಆರಾಧಿಸ್ತೀರ, ಮತ್ತು ನಿಮ್ಮ ಲೈಫಲ್ಲಿ ನಾನು ಕೊಡೋಂಥ ವಾಸ್ತು ಕಿಟ್ಟನ್ನು ಅತಿ ಹೆಚ್ಚು ಆರಾಧನೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಕುಂಭರಾಶಿಯವ್ರಿಗೆ ಖಂಡಿತ ಕೂಡ ನಿಮ್ಮ ಲೈಫಲ್ಲಿ ತುಂಬ ದಪ್ಪ ಆಗ್ಬೋದು, ಸಕ್ಸಸ್ಸನ್ನು ಕೊಡ್ತಾ ಹೋಗುತ್ತೆ. ಕುಜಗ್ರಹ ಭಾಳ ವಿಶೇಷವಾದ ವೈಬ್ರೇಷನ್ನು. ನಿಮ್ಮ ಲೈಫಲ್ಲಿ ಪ್ರಾಪರ್ಟಿ, ಆಸ್ತಿ, ಅಂತಸ್ತನ್ನು ಕೊಡ್ತಾನೆ. ತುಂಬ ದೇವರು ನಿಮ್ಮನ್ನ ಚೆನ್ನಾಗಿಟ್ಟಿರ್ತಾನೆ, ನಿಮಗೆ ಒಳ್ಳೆಯದಾಗತ್ತೆ. ಯಾಕಂದರೆ ಅಷ್ಟ ಐಶ್ವರ್ಯನೂ ಕೂಡ ದೇವರು ನಿಮ್ಮನ್ನು ಕೊಡ್ತಾನೆ. ಭಗವಂತ ನಿಮ್ಮನ್ನು ತುಂಬ ಚೆನ್ನಾಗಿಟ್ಟಿರ್ತಾನೆ. ಕುಂಭರಾಶಿಯವರು ಸಿಕ್ಕಾಪಟ್ಟೆ ಬೇಗ ಬಕ್ರ ಆಗ್ತೀರ, ಮೋಸ ಹೋಗ್ತೀರ, ಸಮಸ್ಯೆ ಸಿಗ್ತೀರ, ಕಷ್ಟಕ್ಕೆ ಸಿಗಾಕಿರ್ತೀರ. ಯಾಕಂದರೆ ಕುಂಭ ಅಂದರೆ ಬಿನಿಗೆ, ತಿಗ ತೊಳೆಯೋಕ್ಕೂ ಬೇಕು, ಮಗ ತೊಳೆಯೋಕ್ಕೂ ಬೇಕು, ಸ್ನಾನ ಮಾಡೋಕ್ಕೂ ಬೇಕು. ಕೋಪ ಬಂದಾಗ ಒಡೆದಾಕ್ಬಿಡ್ತಾರೆ, ಬಿದ್ದಾಕ್ಬಿಡುತ್ತೆ. ಹಾಗಾಗಿ ಕುಂಭರಾಶಿಯವರು ತುಂಬ ಜನಕ್ಕೆ ಬೇಗ ಬಳಸ್ಕೊಳ್ಳೋ ಥರ ಆಗ್ಬಿಡ್ತಾರೆ. ಒಂಥರ ಕುಂಭರಾಶಿಯವ್ರಿಗೆ ವಿಪರೀತ ರಾಜಯೋಗ, ಆದರೆ ಟಿಶ್ಯೂ ಪೇಪರ್ ಆಗ್ಬಿಡ್ತಾರೆ ಒಂದೊಂದು ಸರಿ. ಟಿಶ್ಯೂ ಪೇಪರ್ ಆಗದೇ ಇರೋ ಥರದಲ್ಲಿ ಒಂದು ರೀತಿಯಲ್ಲಿ ನೋಡ್ತಾ ಹೋಗಿ ಅಷ್ಟ ಐಶ್ವರ್ಯವನ್ನು ಕೊಟ್ಟು ಕಾಪಾಡ್ತಾನೆ. ಯಾಕಂದರೆ ಕುಂಭರಾಶಿಗೆ ಭಾಸನೆ ಶುಕ್ರ, ಬುಧಗ್ರಹ, ಗುರುಗ್ರಹ ಸಿಕ್ಕಾಬಟ್ಟೆ ಟಾಪ್ ಗ್ರಹ ಗುರುಗ್ರಹ. ಗುರು ನಿಮಗೆ ಅಷ್ಟ ಐಶ್ವರ್ಯನ ಕೊಡ್ತಾನೆ, ಅಷ್ಟ ಯೋಗವನ್ನು ಕೊಡ್ತಾನೆ. ಕುಂಭರಾಶಿಯವ್ರಿಗೆ ಸಿಕ್ಕಾಬಟ್ಟೆ ಆರಾಧಿಸುವಂಥ ದೇವರು ಅಂದ್ರೆ ತಿನ್ನಲ ಶನೇಶ್ವರ ಮತ್ತು ಶುಕ್ರ ಗ್ರಹನ ಆರಾಧಿಸೋದು, ಗುರುಗ್ರಹನ, ಬುಧಗ್ರಹನ. ರಾಹು ಕೇತು 50-50, ರಾಹು ಗ್ರಹನು ಕೇತು ಗ್ರಹನು 50-50 ಇರ್ತಾನೆ. ಕುಜ ನಿಮ್ಗೆ ಹೆಂಗಿರ್ತೋ ನಂಗೆ ಪಾಸಿಟಿವ್ನ ಕೊಡ್ತಾ ಹೋಗ್ತಾನೆ. ಕುಂಭರಾಶಿಯವರು ತುಂಬ ಬೇರೆ ಕಡೆ ಅಲಿತಾ ಹೋಗ್ತಾರೆ, ಊರು ಬಿಟ್ಟು ಊರು ಬೇರೆ ಊರಿಗೆ ಹೋಗ್ತಾರೆ. ತುಂಬ ಸಕ್ಸಸ್ಸನ್ನು ಕೊಡುತ್ತೆ. ಒಳ್ಳೆಯದಾಗಲಿ. ಈ ವಾಸ್ತು ಕೆಟ್ಟು ನಿಮ್ಮ ಮನೆಯಲ್ಲಿದ್ದರೆ ನಿಮಗೆ ಫೈನಾನ್ಸ್ ಡೆವಲಪ್ಮೆಂಟ್, ಆರೋಗ್ಯ, ಹೆಲ್ತ್ ಪ್ರಾಬ್ಲಮ್ ಮತ್ತು 100% ಇದರಿಂದ ಫೈನಾನ್ಸ್ ಡೆವಲಪ್ಮೆಂಟ್, ಕೆಲಸ ಕಾರ್ಯ ಸಿಗ್ತಾ ಇಲ್ಲ, ಮನಸ್ಸಿನ ನೆಮ್ಮದಿ ಇಲ್ಲ. ಇದನ್ನೆಲ್ಲವೂ ಕೂಡ 12 ಸ್ಟೋನ್ ನಿಮಗೆ ರಿಸಲ್ಟ್ ಕೊಡ್ತಾ ಹೋಗುತ್ತೆ. ಒಂದೊಂದು ಸ್ಟೋನನ್ನು ರಿಸಲ್ಟ್ ಕೊಡುತ್ತೆ. ಎಲ್ಲವೂ ಕೂಡ ವಾಸ್ತು ಮೇಲೆ ಮಾಡಿರೋದು 100%. ಇದನ್ನು ಫಸ್ಟ್ ನಾನೇ ಮಾಡಿದ್ದು 100%. ಈ ಫಸ್ಟ್ ಮಾಡಿರೋದ್ರಿಂದಲೇ ಸಾಕಷ್ಟು ಫಸ್ಟು ಮಾಡಿ ನಾನೇ ಆರ್ಡ್ರ್ ಕೊಟ್ಟು ಇದನ್ನೆಲ್ಲ ಕಟ್ ಮಾಡಿಸಿ ಬಾಕ್ಸ್ ಮಾಡಿಸಿ ಇದನ್ನೆಲ್ಲನೂ ಕ್ಲೀನಾಗಿ ಮಾಡಿಸಿದ್ದೀನಿ 100%. ಆದರೆ
ನಾನು ಲೇಟಾಗಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದೀನಿ. 100% ನನಗೆ ಬೇರೆ ಬೇರೆದು ಇದ್ದೇ ಇರುತ್ತೆ, ತಲೆಯಲ್ಲಿ ಐಡಿಯಾ ಹೊಡ್ತಾ ಇರುತ್ತೆ. ಇವತ್ತು ಯಾಕೆಂದರೆ ಇದು ನಮ್ಮಲ್ಲೇ ಸಿಗುತ್ತೆ. ನೀವು ಆನ್ಲೈನಲ್ಲಿ ಕೂಡ ಆರ್ಡ್ರ್ ಮಾಡಿ ತರಿಸ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಸಿಕ್ಕಾಪಟ್ಟೆ ಎನರ್ಜಿನ ಪಡ್ಕೋಬೋದು. ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಎಲ್ಲಿ ಶಾಕಿಂಗ್ ಆಗ್ತಾಯಿತ್ತೋ, ಎಲ್ಲಿ ನೆಗೆಟಿವ್ ಇದೆಯೋ ಅಲ್ಲೆಲ್ಲ ರಿಮೂವ್ ಮಾಡುತ್ತೆ. ಎಲ್ಲಿ ನಿಮ್ಮ ಮನೇಲಿ ಗಂಡ ಹೆಂಡತಿ ಜಗಳ, ಮಕ್ಕಳು ಪ್ರಾಬ್ಲಮ್ ಇದೆಯೋ ಅದು 100% ಬಗೆಹರಿಸುತ್ತೆ. ಈ ಸ್ಟೋನಲ್ಲಿ ಫೈನಾನ್ಸ್ ಡೆವಲಪ್ಮೆಂಟು, ನೆಮ್ಮದಿ, ಸಂತೋಷಗಳಿರುತ್ತೆ. ಇದನ್ನು ತರಿಸ್ಕೊಳ್ಳಿ, ಸಖತ್ ಪಾಸಿಟಿವ್ ಬಡಿ. ನಿಮ್ಮ ಮನೇಲಿ ಇಟ್ಟು ನೋಡಿ, ಅದೃಷ್ಟ ಪಡ್ಕೊಳ್ಳಿ, ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಏನೇನೋ ಇಟ್ಟಿರ್ತೀರ, ಈ ಒರಿಜಿನಲ್ ಸ್ಟೋನ್ ಇಡಿ, ಸಿಕ್ಕಾಬಟ್ಟೆ ಲಕ್ ಬರುತ್ತೆ. ವಾಸ್ತು ಕಿಟ್ಟನ್ನು ಮಿಸ್ ಮಾಡಬೇಡಿ. ನಮ್ಮಲ್ಲಿ ತರಿಸ್ಕೊಳ್ಳಿ, ನಿಮ್ಮಲ್ಲಿಡಿ, ನಿಮ್ಮ ಲಕ್ನ ಎಂಜಾಯ್ ಮಾಡಿ. ಒಳ್ಳೆದಾಗಲಿ ಎಲ್ಲರಿಗೂ. ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡೋದು, ನನ್ನ ಬ್ರಹ್ಮ ನನ್ನ ಭದ್ರಕಳೆ 9 ನಾಳು ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನೆ ಉದ್ಧಾರ ಮಾಡಲಿ ಅಂತ ಹೇಳ್ತಾ ಕೈ ಮುಗಿತೀನಿ. ಧನ್ಯವಾದಗಳು ಎಲ್ಲರಿಗೂ.